ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕು ನಾರೇಪಲ್ಲಿ ಗ್ರಾಮದ ಸರ್ವೆ ನಂಬರ್ 22ರಲ್ಲಿ ಹೊಸಹುಟ್ಟಿಯ ಗ್ರಾಮದ ವ್ಯಕ್ತಿ ಶಿವಾರೆಡ್ಡಿ ಕಡೆಯವರು ಜೆಸಿಬಿ ಮೂಲಕ ಉಳುಮೆಗೆ ಬಂದಿದ್ದ ವೇಳೆ ಜಮೀನು ಮಾಲೀಕ ಅರವಿಂದ್ ಕುಮಾರ್ ಎಂಬಾತ ಅಡ್ಡಿಪಡಿಸಿದ್ದಕ್ಕಾಗಿ ಆತನ ಮೇಲೆ ಶಿವಾರೆಡ್ಡಿ ಕಡೆ ಸಂಬಂಧಿಕರು ಗುಂಪು ಕಟ್ಟಿಕೊಂಡು ಬಂದು ಹೊಡೆದಿದ್ದಾರೆ. ಜೆಸಿಬಿ ತೋಡಿದ್ದ ಗುಣಿಯಲ್ಲೇ ಹಾಕಿ ತುಳಿದು ಹೊಡೆದು ರಕ್ತ ಗಾಯಗೊಳಿಸಿದ್ದಾರೆ. ఇంత కరాజేసి ఇంత కొడతానా కూడా నాకు పోలీసు వాళ్ళు రాలే తహసీల్దారు రాలే తహసీల్దార్ మేడం చెప్పింది స్టాప్ చేస్తామని అయినా నాకు దౌర్జన్యంగా కొట్టి ఇట్లా చేసినారు నన్ను నాకు ఎక్కడ న్యాయం సిಗ್ತಾನೆ లేదు. ತೀವ್ರವಾಗಿ ಗಾಯಗೊಂಡ ಅರವಿಂದ್ ಕುಮಾರ್ನನ್ನು ಕೂಡಲೇ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ಕೊಡಿಸಿದ ನಂತರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದರು. ಪೊಲೀಸರು ಯಾವುದೇ ಕ್ರಮ ಜರುಗಿಸಿಲ್ಲ ಎಂದು ನೊಂದ ಕುಟುಂಬ ಶಾಸಕ ಸುಬ್ಬಾರೆಡ್ಡಿ ಬಳಿ ತಮ್ಮ ನೋವು ತೋಡಿಕೊಂಡಿದ್ದರಿಂದ ಸುಬ್ಬಾರೆಡ್ಡಿರವರು ಜಿಲ್ಲಾಧಿಕಾರಿಗಳ ಬಳಿ ಆ ಜಮೀನು ಜಗಳದ ಬಗ್ಗೆ ಕೂಲಂಕುಷ ವಿಚಾರಣೆ ನಡೆಸಿ ನ್ಯಾಯ ಕೊಡಿಸಿ ಎಂದು ತಿಳಿಸಿದ್ದಾರೆ. ಯಾವುದೋ ಒಂದು ಕಂದಾಯ ಇಲಾಖೆ ಸಂಬಂಧಪಟ್ಟಂಗೆ ಒಂದು ಗಲಾಟೆ ಆಗುತ್ತೆ. ರಾತ್ರಿ ಫೋನ್ ಮಾಡಿಬಿಟ್ಟು ಅಂತ ಹತ್ಕೊಂಡ್ರು ನನ್ನ ಜೊತೆ. ಇಲ್ಲ ನಾನು ಬರಲೇಬೇಕಿಲ್ಲ, ನಮ್ಮನ್ನು ಸಾಯಿಸಿಬಿಡ್ತಾರೆ ಅಂತ ಹೇಳಿದ್ರು. ಅದಕ್ಕೆ ನಾನು ಇಲ್ಲಪ್ಪ ಎಷ್ಟೊತ್ತಾದರೂ ಬಾಗೇಪಲ್ಲಿಗೆ ಬರ್ತೀನಿ ಅಂದೆ. ನಂದೇನೋ ಬೇರೆ ಕೆಲಸ ಇದ್ದು ಇಲ್ಲಿ ಬಂದಾಗ ಅವರು ಇಲ್ಲಿಗೆ ಬಂದಿದ್ದರು. ಮತ್ತು ಡಿ ಸಿ ಜೊತೆ ಮಾತನಾಡಿ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತಂದರೆ ನಾಳೆ ಬಾಗೇಪಲ್ಲಿಗೆ ಡಿ ಸಿ ಅಲ್ಲಿಗೆ ಬಂದು ಖುದ್ದಾಗಿ ಇಲ್ಲ ನಾನು ಇತ್ಯರ್ಥ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಗ ನಾನು ಆಯಿತು ಅಂತ ಹೇಳ್ಬಿಟ್ಟು ಇಲ್ಲಿಂದಾಗಿದೆ. ಆದರೆ ಯಾವುದೇ ಒಂದು ಕಾರಣಕ್ಕೆ ಇರುತ್ತೆ ಜಮೀನು ಗಲಾಟೆಗಳು. ಆದರೆ ಈ ಒಡೆದಾಟ ಪಡೆದಾಟ ಲೆವೆಲ್ಗೆ ಹೋಗ್ಬಾರ್ದು. ಯಾಕಂದರೆ ನಾವಿರೋರು ಒಂದಾದಾಗ ಅವ್ರು ಕರೆಸ್ಬೇಕು, ಮಾತನಾಡಬೇಕು, ನ್ಯಾಯಸಮ್ಮತವಾಗಿ ಹೋಗ್ಬೇಕು. ಈ ಥರ ದಬ್ಬಾಳಿಕೆ ಮಾಡಿದ್ರೆ ನಮ್ಮ ಬಾಗೇಪಲ್ಲಿಲಂತೂ ನಡೆಯಲ್ಲ ಅಂತ. ಇನ್ನು ಗಾಯಗೊಂಡ ಅರವಿಂದ್ ಪರವಾಗಿ ಭೋವಿ ಸಮುದಾಯದ ಜಿಲ್ಲಾಧ್ಯಕ್ಷೆ ವಸಂತ ಗಂಗರಾಜು ಗಾಯಗೊಂಡ ಅರವಿಂದ ಕುಟುಂಬ ನಮ್ಮ ಸಮುದಾಯಕ್ಕೆ ಸೇರಿದ್ದಾರೆ, ಆತನ ಮೇಲೆ ಹಲ್ಲೆ ನಡೆಸಿದ್ದಾರೆ. ಶಿವಾರೆಡ್ಡಿ 20 ಜನ ಬಾಡಿಗೆ ಗೂಂಡಾಗಳನ್ನು ಕರೆಸಿ ಮನಸೋ ಇಚ್ಛೆ ಥಳಿಸಿದ್ದಾರೆ. ಜಾತಿ ನಿಂದನೆ ಮಾಡಿ ಅವಮಾನಗೊಳಿಸಿ ಪ್ರಾಣ ಬೆದರಿಕೆ ಹಾಕಿದ್ದಾರೆ. ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡಿಕೊಂಡು ದೌರ್ಜನ್ಯ ಎಸಗುತ್ತಿದ್ದಾರೆ. ಅವರ ಮೇಲೆ ಕ್ರಮ ಜರುಗಿಸಬೇಕು. ಹಣದ ಹಮ್ಮಿನಿಂದ ಸಣ್ಣ ಪುಟ್ಟ ಜನರ ಮೇಲೆ ಈ ರೀತಿ ದೌರ್ಜನ್ಯ ನಡೆಸುವುದು ನಿಲ್ಲಿಸಬೇಕು ಎಂದು ಮನವಿ ಮಾಡಿದ್ದೇವೆ. ನಮ್ಮ ಶಾಸಕರಾದ ಸುಬ್ಬಾರೆಡ್ಡಿಗೂ ಮನವಿ ಮಾಡಿದ್ದೇವೆ, ಡಿಸಿಗೂ ಮನವಿ ಕೊಟ್ಟಿದ್ದೇವೆ. ಅದಕ್ಕೆ ಸಮ್ಮತಿಸಿದ ಡಿಸಿ ಅವರು ಸ್ಪಾಟ್ಗೆ ಬಂದು ಪರಿಶೀಲನೆ ಮಾಡುವುದಾಗಿ ತಿಳಿಸಿದ್ದಾರೆ ಎಂದು ತಿಳಿಸಿದರು. ಜಮೀನು ಬಂದ್ಬಿಟ್ಟು ಎಲ್ಲಿ ಅದು ನಾರೇಪಲ್ಲಿ ಹತ್ರ ಇರೋದು. ನಮ್ಮ ಹೆಸರು ವಸಂತ. ನಾರೇಪಲ್ಲಿ ಹತ್ರ ಇರೋ ಜಮೀನನ್ನ ಎಲ್ಲೋ ಗೆಡ್ದು ಮಾತ್ರ ಇರೋ ಸರ್ವೆ ನಂಬರ್ ತೊಗೊಂಡು ಬಂದು ಇಲ್ಲಿ ಇವರು ಲೇಔಟ್ ಮಾಡೋದಕ್ಕೆ, ಕನ್ವರ್ಷನ್ಗೆ ಲೇಔಟ್ ಮಾಡೋದಕ್ಕೆ ಪರ್ಮಿಷನ್ ಎಲ್ಲ ತೊಗೊಂಡು ಬಂದಿದ್ರು. ಇವ್ರು ಹೋಗಿ ಯಾಕೆ ಅಲ್ಲಿ JCB ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದಕ್ಕೆ ಬೇರೆ ಊರಿಂದ 40 ಜನನ ಕರೆಸ್ಬಿಟ್ಟು ಇವ್ರನ್ನ ಪ್ಲ್ಯಾನೇ ಇಲ್ದಿರ ಬಂದು ಹೊಡೆದು ಇವ್ರನ್ನ ಸಾಯಿಸ್ತೀವಿ ಅಂತ ಏನೇನೋ ಬೆದರಿಕೆ ಹಾಕಿ ತುಂಬಾ ಹಿಂಸೆ ಕೊಟ್ಟಿದ್ದಾರೆ. ಇವತ್ತು ಸಾಹೇಬ್ರೆಲ್ಲ MLA ಸಾಹೇಬರು, DC ಸಾಹೇಬರು ಎಲ್ಲ ಪರ್ಸ್ನಲ್ಲಾಗಿ ತೊಗೊಂಡು ಹೇಳಿದ್ದಾರೆ. ಅದೆಲ್ಲನೂ ಮಾತಾಡಿದ್ದಾಯಿತು. ನಾಳೆ ಎಲ್ಲ ತಹಸೀಲ್ದಾರು, SP ಸಾಹೇಬರು, DC ಸಾಹೇಬರು ಎಲ್ಲ ಬಾಗೇಪಲ್ಲಿಗೆ ಬಂದು ಎನ್ಕ್ವೈರಿ ಮಾಡಿ ಅದೇನಿದೆಯಾ ನ್ಯಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಘಟನೆ ನಡೆದು 3 ದಿವಸ ಆಯಿತು. 3 ದಿವಸದಿಂದನೂ ನಡೀತಾನೆ ಇದೆ. ಪೊಲೀಸ್ ಕಂಪ್ಲೇಂಟ್ ಆಗಿದೆ, FIR ಆಗಿದೆ. FIR ತೊಗೊಂಡು ಬಂದು ಇವರು ಅಡ್ಮಿಂಟ್ ಆಗಿದ್ರು. ಅಷ್ಟು ಹೊಡೆದ್ಬಿಟ್ಟಿದ್ರಿ ಹುಡುಗನ್ನ. ಇವತ್ತೇ ಡಿಸ್ಚಾರ್ಜ್ ಮಾಡಿಕೊಂಡು ಡೈರೆಕ್ಟಾಗಿ ಇಲ್ಲಿಗೆ ಶಿವಾರೆಡ್ಡಿ ಮಗ ಅವರು ಅಲ್ಲಿ ಲ್ಯಾಂಡ್ ಮಾಫಿಯಾ ಅವರು ಅಲ್ಲಿ ಹೊಸೂಟೆದವ್ರು ಪಕ್ಕದಲ್ಲಿ ನಮ್ಮ ತಮ್ಮನ್ನ. ಏನ್ ಹೆಸರು? ಅರವಿಂದ್. ಈ ವೇಳೆ ಗಾಯಾಳು ಅರವಿಂದ್ ಕುಮಾರ್ ಮತ್ತು ಅವರ ಕುಟುಂಬ ಜೊತೆಗಿದ್ದು ನಮ್ಮ ಕುಟುಂಬದ ವಿರುದ್ಧ ದೌರ್ಜನ್ಯ ಎಸಗುತ್ತಿರುವ ಪ್ರಭಾವಿ ಶಿವಾರೆಡ್ಡಿ ಮತ್ತು ಅವರ ಬೆಂಬಲಿಗರನ್ನ ಬಂಧಿಸಿ ನಮಗೆ ನ್ಯಾಯ ಕೊಡಿಸಬೇಕೆಂದು ಒತ್ತಾಯಿಸಿದರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.